ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದು ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಅಂಡ್ ಗೈಸ್, ನಾನೇನಾದ್ರೂ ಕಾಲ್ಗೆ ರಿಸೀವ್ ಮಾಡಿಲ್ಲ, ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಮಾಡಿ ಅಂಡ್ ದೆನ್ ಸೊ ನನ್ನ ಕೇಳಿ ಪೇಮೆಂಟ್ ನ ಮಾಡಿ. ಯಾಕೆಂತ ಅಂದ್ರೆ ನಿನ್ನೆ ಒಂದು 2 ಮೆಂಬರ್ಸ್ ಆ ಪೇಡ್ ಟು ದಿಸ್ ನಂಬರ್. ಸೊ ನನ್ನ ಒಂದು ವಾಟ್ಸ್ಆಪ್ ನಂಬರ್ ಅಲ್ಲಿ ಏನ್ ಫೋನ್ ಪೇ ಇದೆ ಆ ಫೋನ್ ಪೇಗೆ ಖಂಡಿತವಾಗ್ಲೂ ಅಮೌಂಟ್ ಹಾಕ್ಬಿಡಿ. ಯಾಕೆಂತ ಅಂದ್ರೆ ದಟ್ ಆ ಅಕೌಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನಡೀತಾ ಇದೆ. ಓಕೆ, ಸೊ ನಾನು ಒಂದು ಅಕೌಂಟ್ ನಂಬರ್ ಕೊಡ್ತೀನಿ, ಫೋನ್ ಪೇ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಮಾತ್ರ ನೀವು ಪೇಮೆಂಟ್ ಮಾಡಿ. ಸೊ ತುಂಬಾ ಜನ ಪೇಮೆಂಟ್ ಮಾಡಿದೀರಾ ಈ ನಂಬರ್ಗೆ, ಬಟ್ ದಟ್ ಅಮೌಂಟ್ ಇಸ್ ನಾಟ್ ರಿಸೀವ್ಡ್ ಯೆಟ್. ಬಟ್ ಹಂಗೂ ಕೂಡ ನಾನು ರೀಡಿಂಗ್ಸ್ ನಾನು ಮಾಡಿದೀನಿ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಹುದು. ಲೈಕ್ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀರಾ. ಸೊ ನಮ್ಮ ಪಾರ್ಟ್ನರ್ ಅವರ ಮೈಂಡ್ ಅಲ್ಲಿ ನಮ್ಮ ಬಗ್ಗೆ, ನಮ್ಮ ಸಂಬಂಧದ ಬಗ್ಗೆ, ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಿರ್ತಾರೆ, ಏನ್ ಥಿಂಕ್ ಮಾಡ್ತಿರ್ತಾರೆ ಅನ್ನೋದೆಲ್ಲ ನಮ್ಗೆ ಡೀಟೇಲ್ಸ್ ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಓಕೆ, 8 ಆಫ್ ಪೆಂಟಿಕಲ್ಸ್, ಸೋರ್ಡ್ ಕಾರ್ಡ್ ಬರ್ತಾ ಇದೆ, ನೈಟ್ ಆಫ್ ಸೋರ್ಡ್ಸ್, 3 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, ಕಿಂಗ್ ಆಫ್ ವಾನ್ಸ್, ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ನೋಡಿ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ನಿಜವಾಗ್ಲೂ ಆ ಒಂದು ವ್ಯಕ್ತಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ, ಅವರ ಥಾಟ್ಸ್ ಏನಿದೆ ನಮ್ಮ ಸಂಬಂಧದ ಬಗ್ಗೆ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ವ್ಯಕ್ತಿ ನಾನು ಯೋಚನೆ ಮಾಡ್ತಿರ್ತೀನಿ, ನಾನು ಥಿಂಕ್ ಮಾಡ್ತಿರ್ತೀನಿ ಅಂಡ್ ನಾನು ನಿನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನ ಅವರು ನಿಮ್ಮ ಹತ್ರ ಶೇರ್ ಮಾಡಲ್ಲ. ಯಾಕೆಂತಂದ್ರೆ ಮೇ ಬಿ ದಿಸ್ ಪರ್ಸನ್ ಬಿಲೀವ್ಸ್ ದಟ್ ನಾನೇನಾದ್ರೂ ಈ ರೀತಿ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ, ನಾನು ನಿನ್ನ ನೋಡ್ಬೇಕು ಈ ರೀತಿ ಎಲ್ಲ ಹೇಳಿದ್ರೆ ನನ್ನ ಪಾರ್ಟ್ನರ್ ನನ್ನ ತುಂಬಾನೇ ಲೆವೇಜ್ ಆಗಿ ತಗೋತಾರೆ, ಅಂದ್ರೆ ಗ್ರಾಂಟೆಡ್ ಆಗಿ ತಗೋತಾರೆ, ಕೇರ್ಲೆಸ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಅವ್ರಿಗೆ ಭಯ ಇದೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ಮನ್ನ ಅವ್ರು ಎಂದಿಗೂ ಅವರ ಲೈಫ್ ಅಲ್ಲಿ ಎಂತದೇ ಪರಿಸ್ಥಿತಿ ಬಂದ್ರು ಅವರು ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಪಡಲ್ಲ. ಸೊ ಇದೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಹರ್ಟ್ ಮಾಡ್ತಿದ್ದಾರೆ ಅಥವಾ ತುಂಬಾ ಅವಾಯ್ಡ್ ಮಾಡ್ತಿರ್ಬೋದು ಸಮ್ ಟೈಮ್ಸ್. ಸೊ ಇದೆಲ್ಲ ನೋಡಿದಾಗ ನಾನು ಈ ರೀತಿ ಮಾಡಬಾರ್ದು, ನನ್ನ ವ್ಯಕ್ತಿಗೆ ಟೈಮ್ ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ನೀವಿಬ್ರು ಮೀಟ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ. ಯಾಕಂತಂದ್ರೆ ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ಪೆಂಟಿಕಲ್ಸ್ ಇದೆ. ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ಅಟ್ ದಿಸ್ ಮೊಮೆಂಟ್. ಅವರ ಕೆಲಸ ಕಾರ್ಯಗಳಂತ ತುಂಬಾ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಅವರ ಒಂದು ಕರಿಯರ್ ಲೈಫ್ ಅಲ್ಲಿ ತುಂಬಾ ಬಿಸಿ ಇದ್ದಾರೆ. ಸೊ ಅವಾಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡೋದು, ಅವಾಯ್ಡ್ ಮಾಡೋದು ಈ ರೀತಿ ಮಾಡ್ತಿರ್ತಾರೆ. ಅವರು ಸರಿಯಾಗಿ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ಏನು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನನಗೆ ಸಿಕ್ಕಿರೋ ತುಂಬಾ ಪುಣ್ಯ ಮಾಡಿದೀನಿ ನಾನು. ಯಾಕಂತಂದ್ರೆ ಅವರು ನಿಮ್ಮನ್ನ ಪ್ರತಿ ಸತಿನೂ ಏನಾದ್ರೂ ಒಂದು ಹೇಳ್ತಾರೆ ಅಂದ್ರೆ ಅದನ್ನ ನೀವು ಫಾಲೋ ಮಾಡ್ತೀರಾ. ನಾನು ಬಿಸಿ ಇದ್ದೀನಿ ಅಂದ್ರೆ ನೀವು ಜಗಳ ಮಾಡಕ್ ಹೋಗಲ್ಲ ಅಥವಾ ಏನೋ ಮಾಡಕ್ ಹೋಗಲ್ಲ. ಓಕೆ ಆಯ್ತು, ನೀವು ಫ್ರೀ ಆದಾಗ ನಂಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಸಾಕು, ನೀವು ಚೆನ್ನಾಗಿದ್ದೀರಾ, ನೀವು ಸಂತೋಷವಾಗಿದ್ದೀರಾ, ಅಷ್ಟೇ ನಂಗೆ ಸಾಕು, ಈ ರೀತಿ ಹೇಳುವಂತ ಪರ್ಸನ್ ನೀವಾಗಿದ್ದೀರಾ. ಇದೆಲ್ಲ ನೋಡಿದಾಗ ಈ ಒಂದು ಟೆಕ್ನಾಲಜಿನಲ್ಲಿ ಈ ತರ ಪ್ರೀತಿ, ಈ ತರ ವ್ಯಕ್ತಿ ಸಿಗೋದು ತುಂಬಾ ಕಡಿಮೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ನ ವ್ಯಕ್ತಿನ ಎಲ್ಲೋ ಒಂದ್ ಕಡೆ ನಾನು ತುಂಬಾ ಗ್ರಾಂಟೆಡ್ ಆಗಿ ತಗೋತಾ ಇದ್ದೀನಿ, ಅವ್ರೇನು ಕೇಳಲ್ಲ ಮಾಡಲ್ಲ ಅಂತ ಹೇಳಿ ಅವ್ರಿಗೆ ನಾನು ತುಂಬಾ ಕೇರ್ಲೆಸ್ ನಾನ್ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಕೇರ್ಲೆಸ್ ಮಾಡ್ತಿಲ್ಲ, ನಾನು ಅವ್ರನ್ನ ಕೇರ್ಲೆಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಚೇಂಜ್ ಮಾಡ್ಕೋಬೇಕು. ನಾನು ಎಷ್ಟೇ ಬಿಸಿ ಇದ್ರು ಇವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅಂಡ್ ನನಗ್ ಟೈಮ್ ಸಿಕ್ಕಿದಾಗ ಇವ್ರ ಜೊತೆ ಮೀಟ್ ಮಾಡ್ಬೇಕು ಅಂಡ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾನೇ ಇವರು ಯೋಚನೆ ಮಾಡ್ತಿದ್ದಾರೆ. ಸೊ ಕಿಂಗ್ ಆಫ್ ವಾನ್ಸ್ ಇದೆ. ದೇರ್ ಈಸ್ ಲಾಟ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ಎಮೋಷನ್ಸ್ ಟುವರ್ಡ್ಸ್ ಯು. ಸೊ ನಿಮ್ಮ ಮೇಲೆ ತುಂಬಾ ಅಟ್ರಾಕ್ಷನ್, ಅಟೆನ್ಷನ್, ಎಮೋಷನಲ್ ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ. ಎಲ್ಲೊಂದ್ ಕಡೆ ನೀವಿಬ್ರು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಮೇ ಬಿ ಆ ಒಂದು ವ್ಯಕ್ತಿ ಕೆಲಸದ ಮೇಲೆ ಬೇರೆ ಒಂದು ಸ್ಟೇಟ್ಗೆ ಹೋಗಿರ್ಬೋದು ಅಥವಾ
ಬೇರೆ ಒಂದು ಏರಿಯಾಗ ಹೋಗಿರ್ಬೋದು. ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಮೋರ್ ದೆನ್ ಒಂದು 60 to 80 ಕಿಲೋಮೀಟರ್ಸ್ ದೂರದಲ್ಲಿ ನೀವಿಬ್ರು ಇದ್ದೀರಾ. ಸೊ ಎಸ್, ನಿಮ್ಮ ಕನೆಕ್ಷನ್ ಖಂಡಿತ ಈಲ್ ಆಗತ್ತೆ. ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವ್ರು ಯಾವತ್ತಿಗೂ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳಲ್ಲ. ಬಟ್ ಸಮ್ ಟೈಮ್ಸ್ ವರ್ಕ್ ಪ್ರೆಷರ್ ಅಲ್ಲಿ ಆ ರೀತಿ ಅವರು ನಡ್ಕೋಬಹುದು. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ನೀವು ಅವ್ರ ಲೈಫ್ ಅಲ್ಲಿ ಇದ್ರೆ ನನಗೆ ಧೈರ್ಯ ಸಿಗತ್ತೆ, ಶಕ್ತಿ ಸಿಗತ್ತೆ, ನನ್ನ ಒಂದು ಬಲ ಯಾರಾದ್ರೂ ಒಂದು ಇದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ, ದಟ್ ಈಸ್ ಯು. ಅಂಡ್ ನಿಮ್ಮ ಜೊತೆಗೆ ಅವರ ಲೈಫ್ ನ ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಿಕಾಸ್ 3 of Cups ಇದೆ. ಸೊ 3 of Cups ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಒಂದು ವ್ಯಕ್ತಿಗೆ ಒಳ್ಳೆ ಇಂಟೆನ್ಷನ್ ಇದೆ, ಪಾಸಿಟಿವ್ ಇಂಟೆನ್ಷನ್ ಇದೆ, ಅಂಡ್ ಅವರು ನಿಮ್ಮನ್ನ ಪ್ರತಿಯೊಂದ್ರಲ್ಲೂ ಒಂದು ಭಾಗ ಅಂತ ಅನ್ಕೊಂಡಿರ್ತಾರಲ್ಲ, ಅವಾಗ ಈ ರೀತಿ ಒಂದು ಪಾಸಿಟಿವ್ ಅಂಡ್ ಮೇಜರ್ ಕಾರ್ಡ್ಸ್ ಬರುತ್ತೆ. ಸೊ ಖಂಡಿತವಾಗ್ಲೂ 3 of Cups ಬರ್ತಾ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ನೀಡ್ ಯು. ಸೊ ನೀವು ಅವ್ರ ಲೈಫ್ ಅಲ್ಲಿ ಬೇಕು. ಎಂತದೇ ಪರಿಸ್ಥಿತಿ ಇದ್ರೂ ಕೂಡ ಅವರ ಜೀವನದಲ್ಲಿ ನೀವಿರ್ಬೇಕು ಅಂತ ಬಯಸ್ತಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡಿ ಒಂದು ಡಿಸಿಷನ್ಸ್ ತಗೊಂಡಿದ್ದಾರೆ. ದಟ್ ನಾನು ಏನೇ ಒಂದು ಜೀವನದಲ್ಲಿ ಮಾಡಿದ್ರು ಅದು ನಿಮಗೋಸ್ಕರ ಮಾಡ್ಬೇಕಂತ. ಅಂಡ್ ನೈಟ್ ಆಫ್ ಸೋರ್ಸ್ ಇದೆ. ಖಂಡಿತವಾಗ್ಲೂ ನಿಮ್ಮನ್ನ ಒಂದು ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಾಗಿದೆ. ಅವ್ರಿಗೆ ದೇ ಆರ್ ಮಿಸ್ಸಿಂಗ್ ಯು. ಯಾಕಂತ ಅಂದ್ರೆ ಒಂದು ಲಾಂಗ್ ಡಿಸ್ಟೆನ್ಸ್ ಪ್ರೀತಿನಲ್ಲಿ ಇದ್ದೀರಾ. ಸೊ ನಿಮ್ಮ ಏರಿಯಾ ಬೇರೆ, ಅವರ ಏರಿಯಾ ಬೇರೆ, ಅಥವಾ ಸಮ್ ಟೈಮ್ ಲೈಕ್ ಅವರು ಕೆಲ್ಸದ ಮೇಲೆ ಬೇರೆ ಸ್ಟೇಟ್ಗೆ ಹೋಗಿದ್ದಾರೆ, ಅಥವಾ ಏನೋ ಒಂದು ಸಮಥಿಂಗ್ ಈಸ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಆದಷ್ಟು ಬೇಗ ಅವರು ನಿಮ್ಮನ್ನ ಮೀಟ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ. ಅಂಡ್ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮನ್ನ ಲೈಫ್ ಅಲ್ಲಿ ಯಾವತ್ತಿಗೂ ನಿಮ್ಮನ್ನ ಕಳ್ಕೊಡಕ್ ಇಷ್ಟಪಡಲ್ಲ. ಸೊ ವೇಟ್ ಮಾಡಿ. ಡೆಫಿನೆಟ್ಲಿ ಇವರಿಂದ ನಿಮ್ಗೆ ಏನಾದ್ರು ಒಂದು ಒಳ್ಳೇದಾಗೆ ಆಗತ್ತೆ. ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂದ್ರೆ ಖಂಡಿತವಾಗ್ಲೂ ಹೌದು, ಇವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗತ್ತೆ. ಮ್ಯಾರೇಜ್ ಆಗ್ತಾರೋ ಇವರು. ಬಟ್ ಅವ್ರು ಎಲ್ಲಾನು ಹೇಳ್ಕೊಳಲ್ಲ. ಲೈಕ್ ತುಂಬಾ ಇಂಟ್ರೋವರ್ಟ್ ಇರ್ಬೋದು ಇವರು. ಈ ಆರ್ ಶಿ ಇಸ್ ನಾಟ್ ಎಕ್ಸ್ಟ್ರೋವರ್ಟ್. ಅಥವಾ ನಾನು ಈ ರೀತಿ ಪ್ಲಾನ್ ಮಾಡಿದೀನಿ, ಈ ರೀತಿ ಎಲ್ಲ ಅವ್ರು ಏನು ಹೇಳಲ್ಲ. ಬಟ್ ಖಂಡಿತ ದಿಸ್ ಪರ್ಸನ್ ಗಿವ್ಸ್ ಯು ಅ ಬ್ರೈಟ್ ಫ್ಯೂಚರ್ ಟು ಯು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.